ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾರ್ನಿಂಗ್ ರೊಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಹೋಗಬೇಕು ಅನ್ನೋದಾದರೆ ಮನೆ ಕೆಲಸಗಳನ್ನ ಮುಗಿಸ್ಕೊಳ್ಬೇಕು ಅನ್ನೋದು ಒಂದು ದೊಡ್ಡ ಟಾಸ್ಕ್. ಬಟ್ ಈ ಒಂದು ವಿಡಿಯೋದಲ್ಲಿ ಹೊರಗಡೆ ಹೋಗಬೇಕಾದ್ರೆ ಮನೆ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋಕ್ಕೆ ಉಪಯೋಗ ಆಗುವಂಥ ಕೆಲವೊಂದು ಸಲಹೆಗಳು ಮತ್ತು ಹೊರಗಡೆ ಹೋಗಬೇಕಾದ್ರೆ ಮತ್ತೆ ಮನೆ ಕೆಲಸಗಳ ಬಗ್ಗೆ ಯೋಚನೆ ಮಾಡಿದ ರೀತಿಯಲ್ಲಿ ಯಾವ ರೀತಿ ನಾವು ಪ್ರಶಾಂತವಾಗಿ ಮನೆ ಕಡೆ ಕೂಡ ಮತ್ತು ಹೊರಗಡೆ ಹೋಗಬೇಕಾದ್ರೂ ಕೂಡ ನಿಭಾಯಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಇದೇ ವಿಡಿಯೋದಲ್ಲೇ ದಂಟು ಸೊಪ್ಪನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂಥ ಬಸ್ಸಾರನ್ನ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡಬಹುದು. ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಸ್ಮಾರ್ಟ್ ಹೋಮ್ ಮೇಕಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೆ ಕಿಚನ್ನ ಯಾವ ರೀತಿ ನೀಟಾಗಿ ಇಟ್ಕೊಳ್ಬಹುದು, ಅಡುಗೆ ಕೆಲಸಗಳನ್ನೆಲ್ಲ ಯಾವ ರೀತಿ ಫಾಸ್ಟಾಗಿ ಮುಗಿಸ್ಕೊಳ್ಬೋದು ಅನ್ನೋದನ್ನು ಡೀಟೇಲಾಗಿ ನೀವು ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಾರ್ನಿಂಗ್ ಅಂದ್ರೇ ಹರಿಬರಿ ಕೆಲಸಗಳು. ಸ್ಕೂಲ್ ಗೋಯಿಂಗ್ ಕಿಡ್ಸ್ ಇದ್ದರೆ ಅವ್ರಿಗೆ ಬೇಕಾಗಿರುವಂಥ ತಯಾರಿ, ಮನೆ ಕ್ಲೀನಿಂಗ್, ಕುಕ್ಕಿಂಗ್ ಎಲ್ಲ ಕೂಡ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡಬೇಕಾಗತ್ತೆ. ಫಸ್ಟ್ ನಾನು ಮನೆ ಅನ್ನೋದು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸಡನ್ನಾಗಿ ಕೆಲಸದವ್ರು ಕೂಡ ರಜಾ ಹಾಕಿದ್ರಿಂದ ಜಸ್ಟು ನಮಗೆ ಯಾವ ಏರಿಯಾಸ್ನ ಮೇಯ್ನಾಗಿ ಕ್ಲೀನ್ ಮಾಡಬೇಕೋ ಅದನ್ನು ಪಾಯಿಂಟ್ಔಟ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಹೋಮ್ ಎಂಟ್ರಿವೇಯಲ್ಲಿ ತುಂಬ ಜಾಸ್ತಿ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಇಲ್ಲಿ ಕಳೆಯುವಂಥ ಟೈಮ್ ತುಂಬ ಪ್ಲೆಸೆಂಟಾಗಿರುತ್ತೆ. ಸೊ ಆ ಒಂದು ಪ್ಲೆಸೆಂಟ್ ವಾತಾವರಣ ಎಂಜಾಯ್ ಮಾಡೋದಕ್ಕೋಸ್ಕರ ಆದ್ರೂ ಪ್ರತಿನಿತ್ಯ ಕೂಡ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಸ್ತಾನೆ ಇರ್ತೀವಿ. ಸಡನ್ನಾಗಿ ಮೇಡ್ ಬಂದಿಲ್ಲ ಅಂದರೂ ಕೂಡ ಈ ಒಂದು ಏರಿಯಾನ ಡೆಫಿನೆಟ್ಲಿ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಈಗ ಆ ಒಂದು ಏರಿಯಾನೆಲ್ಲ ಕೂಡ ಕ್ಲೀನ್ ಮಾಡಿ ಕಿಚನ್ಗೆ ಎಂಟ್ರಿ ಆಗಿದ್ದೀನಿ. ಈಗಾಗಲೇ ಬೆಳಗ್ಗೆನೇ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಿದ್ದೆ. ಬಟ್ ಇವತ್ತಿನ ದಿನ ಸ್ವಲ್ಪ ಹರಿಬರಿ ಇದ್ದಿದ್ದರಿಂದ ಲೆಮನ್ನು ಮತ್ತು ಹನಿನ ಹಾಕ್ಕೊಂಡು ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೆ. ಈಗ ಫಸ್ಟು ನಾನು ನೈಟಲ್ಲೇ ಅಡುಗೆ ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ನೈಟು ವಾಶ್ ಮಾಡಿರುವಂತಹ ವೆಸಲ್ಸ್ನೆಲ್ಲ ಕೂಡ ಅದರದ್ರ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಬಾಸ್ಕೆಟಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ಅದರದ್ರ ಜಾಗದಲ್ಲಿ ಇಟ್ಬಿಟ್ರೆ ಅಡುಗೆ ಮಾಡಬೇಕಾದ್ರೆ ನಮಗೆ ಯಾವ ಪಾತ್ರೆ ಬೇಕೋ ಅದನ್ನು ಈಸಿಯಾಗಿ ತೆಗಿಬಹುದು. ಇದರಿಂದ ಒಂದೊಂದೇ ನಾವು ತೆಗೆದು ಅಡುಗೆ ಮಾಡ್ತೀವಿ ಅನ್ನೋದಾದರೆ ಸೌಂಡ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವು ಫಾಸ್ಟಾಗಿ ಮಾಡಬೇಕಾದ್ರೆ ಪಾತ್ರೆಗಳು ಕೆಳಗಡೆ ಬೀಳೋ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ನಾನು ಈ ಒಂದು ಬಾಸ್ಕೆಟ್ನ ಖಾಲಿ ಮಾಡಿಬಿಟ್ಟು ಎಲ್ಲ ಪಾತ್ರೆಗಳನ್ನ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕ್ಲೀನಿಂಗು, ಪಾತ್ರೆ ಎಲ್ಲ ಕೂಡ ನೀಟಾಗಿ ಅದರ ಜಾಗದಲ್ಲಿ ಜೋಡಿಸೋಷ್ಟರಲ್ಲಿ ಮಕ್ಕಳು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದಾರೆ. ಅವ್ರಿಗೆ ತಿಂಡಿ ಕೊಡೋ ಅಂಥ ಟೈಮ್. ಬಟ್ ನಾನು ತಿಂಡಿ ಮಾಡೋಕ್ಕೆ ಇನ್ನೂ ಕೂಡ ಸ್ಟಾರ್ಟೇ ಮಾಡಿಲ್ಲ. ಫಸ್ಟಿಗೆ ಇದನ್ನೆಲ್ಲ ಕೂಡ ಜೋಡಿಸ್ಕೊಂಡಿದ್ದ ಆದಮೇಲೆ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸಡನ್ನಾಗಿ ಹೊರಗಡೆ ಹೋಗೋ ಪ್ಲಾನ್ ಕೂಡ ಇರೋದ್ರಿಂದ ಲಂಚ್ ಬಗ್ಗೆ ಕೂಡ ಯೋಚನೆ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋದು ಕೂಡ ನೋಡಿಕೊಂಡು ಈಗ ಅದೇ ಅಡುಗೆನ ಬ್ರೇಕ್ಫಾಸ್ಟ್ಗೆ ಮಾಡ್ತಾಯಿದ್ದೀನಿ. ಬಟ್ ಮಕ್ಕಳಿಗೋಸ್ಕರ ನಾನಿಲ್ಲಿ ಮಲ್ಟಿಗ್ರೈನ್ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವ ರೀತಿ ಮಲ್ಟಿಗ್ರೈನ್ಸ್ನ ಉಪಯೋಗಿಸ್ಕೊಂಡು ದೋಸೆ ಮತ್ತು ಇಡ್ಲಿ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಈ ಒಂದು ದೋಸೆ ಆಗೋಷ್ಟರಲ್ಲಿ ಸೊಪ್ಪನ್ನ ಕೂಡ ತೊಳ್ಕೊಳ್ತಾ ಇದ್ದೀನಿ. ಸೊಪ್ಪಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಸೈಡ್ಗೆ ಇಟ್ಕೊಳ್ತೀನಿ ನೀರನ್ನ ಹಾಕ್ಬಿಟ್ಟು. ಸೊಪ್ಪಲ್ಲಿ ಏನಾದರೂ ಸಣ್ಣ ಪುಟ್ಟ ಒಳಗಳಿದ್ರೂ ಕೂಡ ಉಪ್ಪನ್ನ ಹಾಕಿರೋದ್ರಿಂದ ಅದೆಲ್ಲ ಕೂಡ ಹೊರಗಡೆ ಬಂದುಬಿಡುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ದಂಟಿನ ಸೊಪ್ಪು. ಬಟ್ ರೆಡ್ ಕಲರ್ ಇರುತ್ತೆ ಅಲ್ವಾ, ಆ ಒಂದು ದಂಟಿನ ಸೊಪ್ಪು ಅದನ್ನು ತೊಳೆದ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ದೋಸೆ ಕೂಡ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಡ್ತಾ ಇರೋದ್ರಿಂದ ಎರಡು ಕಡೆ ಕೂಡ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಇನ್ನೊಂದು ಕಡೆ ಫ್ರೈ ಆಗೋಷ್ಟರಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ದಂಟಿನ ಸೊಪ್ಪನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗಾಗಲೇ ಬೆಳಗ್ಗೆನೇ ನಾನು ಕಿಚನ್ ತೋರಿಸಿದಾಗ ಶೇರ್ ಮಾಡಿದ್ದೆ, ನಾನು ಬೇಳೆ ಕೂಡ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ. ಬೇಳೆ ಸ್ವಲ್ಪ ಬೇಯ್ತಿದ್ದಂಗೆ ಸೊಪ್ಪನ್ನ ಕೂಡ ಅದರಲ್ಲಿ ಹಾಕ್ಬಿಡ್ತೀನಿ. ಅಂದರೆ ಬೇಳೆ ಒಂದು 50% ಬೆಂದಿದೆ ಅಂದಾಗ ಸೊಪ್ಪು ಕೂಡ ಅದರಲ್ಲೇ ಹಾಕ್ಬಿಟ್ಟು ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ. ಇನ್ನು ಸೊಪ್ಪು ಬೇಯೋದು ಬೇಗನೆ ಆಗಿಬಿಡುತ್ತೆ ಅಲ್ವಾ. ಅಷ್ಟರಲ್ಲಿ ದೋಸೆ ಕೂಡ ರೆಡಿ ಆಗಿದೆ. ಈಗ ಸರ್ವಿಂಗ್ ಟೈಮ್ ಕಲರ್ಫುಲ್ ಆಗಿದೆ ಅಲ್ವಾ. ಲಂಚ್ ಬಾಕ್ಸ್ಗೋಸ್ಕರ ಮಿನಿ ದೋಸಾಸ್ನ ಹಾಕ್ತಾಯಿದ್ದೀನಿ. ಉತ್ತಪ್ಪಂ ಅಂತ ಕೂಡ ಹೇಳ್ಬೋದು. ಇದ್ರ ಮೇಲೆ ಕ್ಯಾರೆಟ್ ಎಲ್ಲ ಕೂಡ ತುರಿದು ಹಾಕ್ಬೋದು. ಬಟ್ ನಾನಿಲ್ಲಿ ಚಟ್ನಿ ಪೌಡರ್ನ ಉದುರಿಸ್ಬಿಟ್ಟು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ.
ಈವನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಲಂಚ್ ಬಾಕ್ಸ್ಗೋಸ್ಕರ ಪ್ಯಾಕ್ ಮಾಡಿ ಕೊಡಬಹುದು. ಇನ್ನು ಈ ರೀತಿ ಇಡ್ಲಿ ದೋಸೆ ಬ್ಯಾಟರ್ ಇಟ್ಕೊಂಡಿದ್ರೆ ಅಡುಗೆ ತುಂಬ ಕ್ವಿಕ್ಕಾಗಿ ಆಗುತ್ತೆ, ಪ್ರೋಟೀನ್ ರಿಚ್ ಕೂಡ ಹೌದಲ್ವಾ. ಈಗ ನೋಡ್ತಿದ್ದೀರಲ್ವಾ, ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ, ವಾಟರ್ ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಬೇಯಿಸೋಕ್ಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ದೋಸೆ ಕೂಡ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಎರಡು ಕಡೆ ಕೂಡ ಈ ರೀತಿ ಫ್ಲಿಪ್ ಮಾಡಿ ನೀಟಾಗಿ ಈವನ್ ಆಗಿ ಫ್ರೈ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಈಗ ನಾನು ದೋಸೆ ಜೊತೆಗೆ ಯಾವುದೇ ರೀತಿ ಸಾಂಬಾರು ಇರ್ಬೋದು ಏನೂ ಮಾಡಿಲ್ಲ. ಬಟ್ ನಮ್ಮ ಮಗಳು ಚಟ್ನಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಚಟ್ನಿ ಪೌಡರ್ ಇದ್ದರೂ ಕೂಡ. ಅದಕ್ಕೋಸ್ಕರ ಸ್ವಲ್ಪ ಜೇನುತುಪ್ಪ ಹಾಕ್ಕೊಡ್ತಾ ಇದ್ದೀನಿ. ಜೇನುತುಪ್ಪದ ಬದಲಾಗಿ ಒಂದೊಂದು ಸರಿ ತುಪ್ಪ ಕೂಡ ಹಾಕ್ಕೊಡ್ತೀನಿ. ಇನ್ನು ಅವ್ರು ತಿನ್ನೋದಕ್ಕೆ ಈಸಿ ಆಗಲಿ ಅನ್ನೋದ್ರಿಂದ ದೋಸೆನ ಈ ರೀತಿ ಪುಟ್ಟದಾಗಿ ಮುರಿದು ಸೈಡಲ್ಲೇ ಹಾಕಿ ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ನಾನೇ ತಿನ್ನಿಸ್ತಿರ್ತೀನಿ, ಬಟ್ ಈ ರೀತಿ ಹರಿಬರಿ ಇದ್ದಾಗ ಅವ್ರಿಗೆ ತಿನ್ನೋಕ್ಕೆ ಕೊಟ್ಬಿಡ್ತೀನಿ. ಸ್ವಲ್ಪ ಬೇಗ ಕೊಟ್ಟರೆ ಒಂದು 5 ನಿಮಿಷ ಲೇಟ್ ಆದರೂ ಕೂಡ ಫಿನಿಷ್ ಮಾಡ್ಕೊಳ್ತಾರೆ. ಈಗ ನಾನು ಸೊಪ್ಪನ್ನ ತೊಳೆಯೋಕ್ಕೆ ಯೂಸ್ ಮಾಡಿರೋಂಥ ಪಾತ್ರೆಗಳನ್ನ ಕೂಡ ಒಂದ್ಸರಿ ನೀಟಾಗಿ ತೊಳೆದ್ಬಿಟ್ಟು ಬಾಸ್ಕೆಟಲ್ಲಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ದೋಸೆ ಕೂಡ ಫ್ರೈ ಆಗಿದೆ. ಇದನ್ನು ಲಂಚ್ ಬಾಕ್ಸಲ್ಲಿ ಇಡಬೇಕು. ಈಗ ತವಾನ ಜಾಸ್ತಿ ನಾನು ಯೂಸ್ ಮಾಡಿಲ್ಲ, ಒಂದು 2 ಸತಿ ದೋಸೆನ ಹಾಕಿದ್ದೀನಿ. ಇದನ್ನು ತೊಳೆಯೋದ್ರ ಬದಲಾಗಿ ಬಿಸಿ ಇದ್ದಂಗೆ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ನೀಟಾಗಿ ಒರೆಸ್ಬಿಟ್ರೆ ಪೂರ್ತಿ ತಣ್ಣಗಾದ್ಮೇಲೆ ಅದ್ರ ಪ್ಲೇಸಲ್ಲಿ ಎತ್ತಿಟ್ಕೊಳ್ಬೋದು. ಇನ್ನು ದೋಸೆ ಬ್ಯಾಟರ್ನ ಜಸ್ಟ್ ಮಕ್ಕಳಿಗೆ ಮಾತ್ರ ಹಾಕ್ಕೊಟ್ಟಿರೋದ್ರಿಂದ ಉಳಿದಿರೋ ಅಂಥದ್ದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಯೂಸ್ ಮಾಡಿರೋಂಥ ಪ್ಲೇಟು ಮತ್ತು ಸೌಟ್ನ ಕೂಡ ಇಮ್ಮಿಡಿಯೇಟಾಗಿ ತೊಳೆದು ಎತ್ತಿಟ್ಬಿಟ್ಟಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಾತ್ರೆ ಕೂಡ ಕಡಿಮೆ ಬೀಳುತ್ತೆ. ಇನ್ನು ಅಷ್ಟರಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು. ಒಂದು ಕಡೆ ನಾನು ಕುಕ್ಕರಲ್ಲಿ ರೈಸ್ನ ಇಡ್ತಾ ಇದ್ದೀನಿ. ಅನ್ನಕ್ಕೋಸ್ಕರ ರೈಸ್ನ ನೀಟಾಗಿ ತೊಳೆದ್ಬಿಟ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ಒಂದು ಕಡೆ ಕುಕ್ಕರ್ನ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸೊಪ್ಪನ್ನ ಬೇಯಿಸಿದ್ವಲ್ವ ಅದನ್ನು ಕೂಡ ಆಫ್ ಮಾಡಿದ್ದೀನಿ. ಈಗ ಬಸಿಯೋಂಥ ಟೈಮ್. ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಬಸ್ಸಾರು ಅಂದರೆ ಸಾರು ಜೊತೆಗೆ ಪಲ್ಯ ಕೂಡ ಅಟ್ ಎ ಟೈಮ್ ಆಗಿಬಿಡುತ್ತೆ. ನಾನು ತೊಗೊಂಡಿದ್ದಂಥ ಸೊಪ್ಪು ರೆಡ್ ಕಲರ್ ಇತ್ತಲ್ವ, ಸೊ ಅದಕ್ಕೋಸ್ಕರ ನೀರು ಬಸಿದಾಗ ಕಲರ್ ಅನ್ನೋದು ರೆಡ್ ಕಲರಾಗೇ ಬಂದಿದೆ. ಈಗ ಸ್ವಲ್ಪ ನೀರು ಚೆಲ್ಲಿದ್ರಿಂದ ಕಿಚನ್ ವೈಪ್ಸ್ನ ತೊಗೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಬಸ್ಸಾರು ಮಾಡ್ತಾ ಇರೋದ್ರಿಂದ ಪಲ್ಯ ಕೂಡ ಮಾಡ್ತೀವಲ್ವ, ಸೊ ಪಲ್ಯಕ್ಕೋಸ್ಕರ ಬೇಯಿಸ್ಕೊಂಡಿದ್ದಂಥ ಸೊಪ್ಪನ್ನ ನಾನೊಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗಲಿ ಅನ್ನೋದ್ರಿಂದ ಸೈಡ್ಗೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಮಕ್ಕಳು ಕೂಡ ನೀಟಾಗಿ ರೆಡಿಯಾಗಿದ್ದರು, ಬ್ರೇಕ್ಫಾಸ್ಟ್ ಎಲ್ಲ ಕೂಡ ಮುಗ್ದಿತ್ತಲ್ವ. ಈಗ ಅವ್ರನ್ನ ಒಂದು 5-10 ನಿಮಿಷದಲ್ಲೇ ರೆಡಿ ಮಾಡಿಸ್ಕೊಳ್ಳೋವಂಥ ಟೈಮ್. ಆದರೆ ಫಸ್ಟೇ ತಲೆ ಎಲ್ಲನೂ ಬಾಚಿ ಹೊಟ್ಟೆಲ್ಲನೂ ಇಡ್ಬೋದು, ಬಟ್ ಟಿಫನ್ ಎಲ್ಲ ತಿನ್ನಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಈ 2 ಟಿಪ್ಸ್ ಕೂಡ ಫಾಲೋ ಮಾಡ್ತೀನಿ. ಲಾಸ್ಟಲ್ಲಿ ತಲೆ ಬಾಚಿದ ಆದಮೇಲೆ ಐಲೈನರ್ ಅನ್ನೋದು ಹಚ್ತೀನಿ. ಜಸ್ಟು ಬಿಂದಿಗೋಸ್ಕರ. ಕೋಲ್ಡ್ ಇರೋದ್ರಿಂದ ಕರ್ಚಿಫ್ನ ಕೂಡ ಈ ರೀತಿ ಒಂದು ಸ್ಮೈಲಿ ರೀತಿಯಾಗಿರುವಂಥ ಪಿನ್ನಿಂದ ಸೆಕ್ಯೂರ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳಾಗಿರೋ ಕಾರಣ ಸಾಕ್ಸು ಶೂಸ್ ಎಲ್ಲ ಕೂಡ ನಾನೇ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡವರಾದರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರಲ್ವ. ನಮ್ಮ ಮಕ್ಕಳ ಸ್ಕೂಲ್ಗೆ ಏನಾದರೂ ಹೊರಟ್ರು ಅಂದರೆ ಮನೆಯಲ್ಲಿ ಸ್ವಲ್ಪ ಫ್ರೀ ಟೈಮ್ ಅನ್ನೋದು ಸಿಗುತ್ತೆ. ಆಗ ನಮ್ಮ ಕೆಲಸಗಳನ್ನ ಫಾಸ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ವಿತಿನ್ 3-4 ಅವರ್ಸಲ್ಲಿ ಮತ್ತೆ ವಾಪಸ್ ಬಂದುಬಿಡ್ತಾರೆ. ಅಷ್ಟರಲ್ಲಿ ಉಳಿದಿರೋಂಥ ಕೆಲಸಗಳನ್ನ ಮುಗಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಇಷ್ಟೇನಾ? ಕಮೆಂಟ್ ಮಾಡಿ ತಿಳಿಸಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಸಿಲ್ ಆಗ್ತು, ಅನ್ನ ಕೂಡ ಆಗಿದೆ. ಸೈಡ್ಗೆ ಇಟ್ಕೊಂಡು ಈಗ ಬಸ್ಸಾರ್ನ ರೆಸಿಪಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ಪಾತ್ರೆನ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ, ಸೊಪ್ಪನ್ನ ಬೇಯಿಸೋಕ್ಕಿಟ್ಟಿರುವಂಥ ಪಾತ್ರೆನೇ. ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಸಾಂಬಾರಿಗೋಸ್ಕರ. ಈ ರೀತಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಫ್ರೈ ಆಗೋಷ್ಟರಲ್ಲಿ ಫ್ರಿಜ್ಜಲ್ಲಿ ಇದ್ದಿದ್ದಂಥ ಹಾಲು ಕೂಡ ಹೊರಗಡೆ ಇಟ್ಟಿದ್ದೆ. ಬೆಳಗಿನ ಟೈಮ್ ಕಾಫಿ ಕುಡಿಯೋರು ಮನೆಯಲ್ಲಿ ಯಾರೂ ಇಲ್ಲ. ಈಗ ಹಾಲನ್ನ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ. ಅದರಲ್ಲಿರುವಂಥ ಕೆನೆನ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡು ಬೆಣ್ಣೆ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಈಗ ಕೆನೆ ತೆಗೆದಿದ್ದಾದಮೇಲೆ ಹಾಲು ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಅಷ್ಟರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕೂಡ ಫ್ರೈ ಆಗಿತ್ತು. ಅದನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಕೊಬ್ಬರಿನ ನಾನು ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೇ ಸ್ವಲ್ಪ ಜಾಸ್ತಿಗೆ ಹಾಕ್ಕೊಂಡು ಪಲ್ಯಕ್ಕೋಸ್ಕರ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಕೊಬ್ಬರಿ ಜೊತೆಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಹಾಕಿ ಜೀರಿಗೆ ಮತ್ತು ಸಾಂಬಾರು ಪೌಡರ್ನ ಹಾಕಿದ್ದೀನಿ. ಇದು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರು. ಇನ್ನು ಈ ರೀತಿ ಹುಣಸೆ ಹಣ್ಣನ್ನು ನಾನು ನೆನೆಸ್ಬಿಟ್ಟು ನೀರೆಲ್ಲ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಬೇಕು ಅಂದಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬೇಗ ನುಣ್ಣಗಾಗುತ್ತೆ ಅನ್ನೋದ್ರಿಂದ.
ಇದರಲ್ಲೇ ಸ್ವಲ್ಪ ಹುಣಸೆಹಣ್ಣ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸೊಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ತಿಕ್ನೆಸ್ಸು ಈ ಒಂದು ಸೊಪ್ಪಿಂದನೇ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಈಗ ಇದು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಎಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಿರೋ ಸಾಂಬಾರು ಕೂಡ ಅಷ್ಟು ರುಚಿಯಾಗಿರುತ್ತೆ. ಮಿಕ್ಸಿ ಜಾರ್ನ ನಾನು ಈ ರೀತಿ ಸೆಟಪ್ ಮಾಡ್ಕೊಂಡಿರೋದ್ರಿಂದ ಇಳಿಸೋದು ಮೇಲೆ ಎತ್ತೋದು ಎಲ್ಲನೂ ಕೂಡ ಪ್ರಾಬ್ಲಮ್ ಇರಲ್ಲ. ಇಟ್ಟಿರೋ ಹತ್ರನೇ ಮಿಕ್ಸಿಗೆ ಹಾಕ್ಕೊಂಡು ಸ್ವಿಚ್ನ ಆಫ್ ಮಾಡಿಬಿಡ್ಬೋದು. ಈ ರೀತಿಯಾಗಿ ನಾನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಈಗ ಅದೇ ಪಾತ್ರೆನ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿ ಮತ್ತು ಒಂದು 2 ಎಸಳಷ್ಟು ಬೆಳ್ಳುಳ್ಳಿನ ತಗೊಂಡು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಒಣಮೆಣಸಿನ್ಕಾಯಿ ಕೂಡ ಮುರಿದ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಅಡುಗೆ ಎಣ್ಣೆನ ಕಡಿಮೆನೇ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಈಗ ನಾವು ಆಗಲೇ ಸೊಪ್ಪನ್ನ ಇಟ್ಟಿದ್ವಲ್ಲ ತಣ್ಣಗಾಗೋದಕ್ಕೋಸ್ಕರ ಅದನ್ನು ಕೈಯಲ್ಲಿ ಈ ರೀತಿಯಾಗಿ ಸ್ಕ್ವೀಸ್ ಮಾಡಿಬಿಟ್ಟು ನೀರೆಲ್ಲ ತೆಗೆದು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಒಂದು ಕಡೆ ಸಾಂಬಾರು, ಇನ್ನೊಂದು ಕಡೆ ಪಲ್ಯ ಕೂಡ ಮಾಡ್ಕೊಳ್ಬೋದು. ಬಟ್ 2 ಪಾತ್ರೆನ ತೊಳೆಯೋದು ಕಷ್ಟ ಆಗುತ್ತೆ ಅನ್ನೋದ್ರಿಂದ ಇದೇ ಪಾತ್ರೆಯಲ್ಲೇ ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಒಗ್ಗರಣೆ ಕೂಡ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. ಆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಬಸ್ತಿರೋಂಥ ನೀರಲ್ಲಿ. ಮತ್ತು ಸಾಂಬಾರಿಗೆಲ್ಲ ಒಗ್ಗರಣೆ ಮಾಡೋದು ಬೇಡ ಅಂತ. ಈಗ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತುರಿದಿರೋಂಥ ಕಾಯಿ ತುರಿನ ಹಾಕ್ಕೊಳ್ಳೋದಷ್ಟೇ. ಇಷ್ಟಕ್ಕೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಬಾಣಲಿ ಉಪಯೋಗಿಸ್ತೀರಾ, ಇದರಲ್ಲೇ ನಾನು ಪಲ್ಯನ ಮಾಡಿಕೊಂಡು ಒಂದು ಪುಟ್ಟದಾಗಿರುವಂಥ ಬೌಲಲ್ಲಿ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲೇ ನಾನು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಬಸ್ತಿರೋಂಥ ನೀರನ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದರಲ್ಲೇ ಹಾಕ್ಬಿಟ್ಟು ಮಿಕ್ಸಿ ಜಾರ್ ತೊಳೆದಿರೋಂಥ ನೀರನ್ನ ಕೂಡ ಇದರಲ್ಲೇ ಹಾಕ್ತಾ ಇದ್ದೀನಿ. ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೊಳ್ಬಹುದು. ಬಟ್ ಈ ಒಂದು ಟೈಮಲ್ಲಿ ನೀವು ಉಪ್ಪನ್ನ ಚೆಕ್ ಮಾಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ಬೋದು. ಒಂದು ವೇಳೆ ಖಾರ ಕಡಿಮೆ ಆಗಿದೆ ಅಂದರೆ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಳ್ಬಹುದು. ಬಟ್ ನೀವು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಉಪ್ಪು ಕೂಡ ಚೆಕ್ ಮಾಡಿದ್ದೀನಿ, ಪರ್ಫೆಕ್ಟಾಗಿ ಇದೆ. ಸಾಂಬಾರು ಚೆನ್ನಾಗಿ ಕುದೀಲಿ, ಅಷ್ಟರಲ್ಲಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಬಿಡೋಣ. ಈಗಾಗಲೇ ಪಲ್ಯ ರೆಡಿಯಾಗಿದೆ, ರೈಸ್ ರೆಡಿಯಾಗಿದೆ, ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಇನ್ನು ಮುದ್ದೆ ಒಂದು ರೆಡಿ ಆಗಬೇಕು. ಮುದ್ದೆಗೋಸ್ಕರ ನಾನು ನುಚ್ಚೆಲ್ಲನೂ ಹಾಕ್ತಾ ಇಲ್ಲ. ಈಗಾಗಲೇ ಅನ್ನ ಮಾಡ್ಕೊಂಡಿದ್ದೀನಲ್ವ, ಬಿಸಿನೀರಿಗೆ ಅದೇ ಅನ್ನನ ಸೇರಿಸ್ಬಿಟ್ಟು ಮುದ್ದೆನ ಮಾಡ್ಕೊಳ್ತೀನಿ. ಈ ಒಂದು ತಾಮ್ರದ ಪಾತ್ರೆಯಲ್ಲಿ ಮುದ್ದೆನ ಮಾಡೋದ್ರಿಂದ ಬಿಸಿನೀರಲ್ಲಿ ಸ್ವಲ್ಪ ನಾನೀಗ ಕುಕ್ಕರಿಂದ ಅನ್ನನ ಹಾಕಿ ಇದನ್ನು ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈ ರೀತಿ ಒಂದು ಕಡೆಯಿಂದನೂ ನೀಟಾಗಿ ಕಿಚನ್ ವೆಬ್ಸಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅಷ್ಟರಲ್ಲಿ ನಾವು ಹಾಲನ್ನ ಕಾಯಿಸಿ ಕೂಡ ಇಟ್ಟಿದ್ವಲ್ಲ, ಪೂರ್ತಿ ತಣ್ಣಗಾಗಿದೆ, ಅಂದರೆ ಉಗುರು ಬೆಚ್ಚಗಾಗಿದೆ. ಅದನ್ನು ಈ ಬೌಲಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಹೆಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೆರಾಮಿಕ್ ಪಾಟಲ್ಲಿ ನೀವು ಮೊಸರನ್ನ ಮಾಡ್ಕೊಳ್ಳೋದಾದರೆ ಗಟ್ಟಿಯಾಗಿ ಬರುತ್ತೆ, ಹುಳಿ ಕೂಡ ಆಗಲ್ಲ. ಇನ್ನು ಮುದ್ದೆಗಿಟ್ಟಿರುವಂಥ ನೀರು ಇನ್ನೂ ಚೆನ್ನಾಗಿ ಬಿಸಿಯಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ಇನ್ನೊಂದು ಕಡೆ ಅಡುಗೆ ಮನೆ ಸ್ಲ್ಯಾಬ್ ಏನಿದೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಬೇಕಾದ್ರೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಎಲ್ಲದನ್ನು ಕೂಡ ತೆಗೆದಿಟ್ಟಿರ್ತೀವಲ್ವ, ಅದನ್ನು ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ಕೆಲಸ ಕಡಿಮೆ ಆಗುತ್ತೆ. ಒಂದು ವೇಳೆ ಪೂರ್ತಿ ಡ್ರೈ ಆದಮೇಲೆ ನಾವು ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಸುತ್ತೆ ಕ್ಲೀನಿಂಗೋಸ್ಕರ. ಈಗ ಮಕ್ಕಳ ಲಂಚ್ ಬಾಕ್ಸ್ಗೋಸ್ಕರ ನಾನು ಪಪಾಯನ ಕೂಡ ಕಟ್ ಮಾಡಿ ಹಾಕಿದ್ದೆ. ಉಳಿದಿರೋ ಅಂಥದ್ದನ್ನು ಈ ರೀತಿ ಒಂದು ಬಾಕ್ಸ್ನ ತೊಗೊಂಡು ಅದರಲ್ಲೇ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಣ್ಣ ಸೊಳ್ಳೆಗಳನ್ನೋದು ಅವಾಯ್ಡ್ ಆಗುತ್ತೆ. ಚಾಪಿಂಗ್ ಬೋರ್ಡ್ಸ್ನ, ಚಾಕುಗಳನ್ನ ಎಲ್ಲ ಕೂಡ ಇಮ್ಮಿಡಿಯೇಟಾಗಿ ತೊಳೆದ್ಬಿಟ್ಟು ನೀಟಾಗಿ ಒಣಗೋಕ್ಕೋಸ್ಕರ ಬಾಸ್ಕೆಟಲ್ಲಿ ಇಡ್ತಾ ಇದ್ದೀನಿ. ಇನ್ನು ಈ ಒಂದು ಕೌಂಟರ್ ಮೇಲೆ ಇದ್ದಿದ್ದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಟಿದ್ದೀನಲ್ಲ, ಈಗ ಕೌಂಟರ್ನ ಕ್ಲೀನ್ ಮಾಡೋದು ಸುಲಭ. ಜಸ್ಟ್ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದರ್ವೈಸ್ ನೀವು ಜಸ್ಟು ಕಿಚನ್ ವೈಪ್ಸ್ನ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ವ, ಅಡುಗೆ ಮಾಡಿಕೊಂಡೆ ಕೌಂಟರ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬರಬೇಕು ಮತ್ತು ಮುದ್ದೆಗಿಟ್ಟಿರೋವಂಥದ್ದು ಕೂಡ ಕುದಿ ಬರಬೇಕು. ಅಷ್ಟರಲ್ಲಿ ಸಿಂಕಲ್ಲಿರುವಂಥ ಪಾತ್ರೆಗಳನ್ನ ಕೂಡ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಸರಿ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಸೋಪ್ನ ಅಪ್ಲೈ ಮಾಡಿಬಿಟ್ಟು ತೊಳಿತೀನಿ. ಈ ರೀತಿಯಾಗಿ ಸಿಂಕು ಕೂಡ ಖಾಲಿ ಮಾಡ್ಕೊಳ್ತಾ ಅಡುಗೆ ಮನೇನ ಕ್ಲೀನ್ ಮಾಡ್ಕೊಳ್ತಾ ಅಡುಗೆ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಮಲ್ಟಿ ಟಾಸ್ಕಿಂಗ್ ಕೂಡ ಹೌದು. ಎಲ್ಲರಿಗೂ ಕೂಡ ಈ ಒಂದು ಕೆಲಸಗಳನ್ನೋದು ಸುಲಭ ಅನಿಸಲ್ಲ, ಬಟ್ ಮಾಡ್ತಾ ಹೋದಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಈಗ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕಾದಿದೆ, ಅದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಇನ್ನೊಂದು ಕಡೆ ಮುದ್ದೆಗಿಟ್ಟಿದ್ದೆ ಅಲ್ವಾ, ಆ ಒಂದು ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಮುದ್ದೆ ಮಾಡೋ ಅಂಥವ್ರಿಗೆ ರೆಸಿಪಿ ಗೊತ್ತೇ ಇರುತ್ತೆ, ಬಟ್ ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಟೈಮ್ ಸ್ವಲ್ಪ ಹರಿಬರಿ ಆಗಿರೋದ್ರಿಂದ ವಿಡಿಯೋ ಮಾಡಿಕೊಂಡು ನಾನು ಕೆಲಸಗಳನ್ನ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನೋದು ಹಿಡಿಸ್ತು.
ಅದಕ್ಕೋಸ್ಕರ ನಾನು ಮನೆಯವರ ಹೆಲ್ಪ್ನ ಕೇಳಿ ನಾನೀಗ ಇಮ್ಮಿಡಿಯೇಟಾಗಿ ಫ್ರೆಶ್ ಆಗೋಣ ಅಂತ ಬಂದಿದ್ದೀನಿ. ಬೆಡ್ರೂಮಲ್ಲಿ ಕೆಲವೊಂದು ಸರಿ ಮಕ್ಕಳು ಬೆಡ್ಶೀಟ್ನ ಮಡಿಸ್ತಾರೆ, ಇನ್ನು ಕೆಲವೊಂದು ಸರಿ ಹಾಗೆ ಎದ್ದು ಬಂದುಬಿಡ್ತಾರೆ. ಈಗ ನಾನು ಬೆಡ್ಶೀಟ್ನ ಕೂಡ ನೀಟಾಗಿ ಫೋಲ್ಡ್ ಮಾಡಿದ್ದೀನಿ. ಬೆಡ್ರೂಮ್ ಅನ್ನೋದು ಅಲ್ಲಿಗೆ ಸೆಟಪ್ ಆಗಿಬಿಟ್ಟಿದೆ. ಈಗ ನಾನು ಸ್ನಾನ ಮಾಡೋಕ್ಕೆ ಬಂದಿದ್ದೀನಿ. ಈಗಾಗಲೇ ನಾನು ಬೆಳಗ್ಗೆ ಎದ್ದಿದ್ದ ಕೂಡಲೇ ಒಂದು ಲೋಡ್ನ ಮಿಷಿನ್ಗೆ ಹಾಕಿದ್ದೆ. ಆ ಬಟ್ಟೆಗಳು ಕೂಡ ಅಷ್ಟರಲ್ಲಿ ವಾಶ್ ಕೂಡ ಆಗಿದೆ. ಈಗ ಸ್ನಾನ ಮಾಡಿದ್ದಾದಮೇಲೆ ಪೂಜೆಗೋಸ್ಕರ ಹೂವನ್ನು ಕಿತ್ಕೊಂಬರೋಕ್ಕೆ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ಗೆ ಹೋಗ್ಬೇಕಾದ್ರೇ ವಾಷಿಂಗ್ ಮಿಷಿನಲ್ಲಿರುವಂಥ ಬಟ್ಟೆಗಳನ್ನ ಕೂಡ ನೀಟಾಗಿ ರೀತಿಯಾಗಿ ಒಣಗಾಕ್ಬಿಟ್ಟಿದ್ದೀನಿ. ಈ ರೀತಿ ಒಣಗಾಕಿ ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನ ಕೂಡ ಕಿತ್ಕೊಳ್ತಾ ಇದ್ದೀನಿ. ಇನ್ನು ಮನೆಯಲ್ಲೇ ಗಿಡಗಳನ್ನ ಬೆಳೆಸ್ಕೊಂಡಿದ್ರೆ ಇದೊಂದು ಅಡ್ವಾಂಟೇಜು. ಫ್ರೆಶ್ ಆಗಿರುವಂಥ ಹೂಗಳನ್ನ ಉಪಯೋಗಿಸ್ಕೊಂಡು ಪೂಜೆ ಅನ್ನೋದು ಮಾಡಬಹುದು. ತುಂಬ ಖುಷಿ ಕೊಡುತ್ತೆ. ಮಾರ್ಕೆಟಲ್ಲಿ ತೊಗೊಂಬರೋ ಹೂಗಳಿಗಿಂತ ನಮ್ಮ ಕೈಯಾರೆ ನಾವೇ ಬೆಳೆಸಿರುವಂಥ ಗಿಡಗಳಿಂದ ತೊಗೊಂಡು ಬಂದಿರೋವಂಥ ಹೂಗಳು ಪೂಜೆಗೂ ಕೂಡ ತುಂಬ ಪ್ರಸಿದ್ಧತೆಯನ್ನು ಹೊಂದುತ್ತೆ. ಅದ್ರ ಜೊತೆಗೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಈಗ ಹೊರಗಡೆ ಹೋಗೋದಕ್ಕೋಸ್ಕರ ನಾನು ಹ್ಯಾಂಡ್ ಬ್ಯಾಗ್ನ ಕೂಡ ತೊಗೊಂಡು ಬಂದು ಅದರಲ್ಲಿ ಬೇಕಾಗಿರೋವಂಥದ್ದನ್ನೆಲ್ಲ ಕೂಡ ಇಟ್ಕೊಳ್ತಾ ಇದ್ದೀನಿ. ಇನ್ನು ಒಂದೊಂದು ಸರಿ ನಾನು ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಸಡನ್ನಾಗಿ ಬೈ ಮಾಡಬೇಕು ಅನ್ನೋದಾದರೆ ಆದಷ್ಟು ಈ ರೀತಿ ಒಂದು ಬ್ಯಾಗ್ನ ಕೂಡ ಕ್ಯಾರಿ ಮಾಡ್ತೀನಿ. ಒಂದು ಪುಟ್ಟದಾಗಿರುವಂಥ ಬ್ಯಾಗ್ನ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲೇ ಒಂದು ಪುಟ್ಟದಾಗಿರುವಂಥ ವಾಟರ್ ಬಾಟಲು. ಸೊ ಈಗ ಹ್ಯಾಂಡ್ ಬ್ಯಾಗ್ ಕೂಡ ರೆಡಿಯಾಗಿದೆ. ಇನ್ನು ಮನೆ ಕೀಸ್ ಎಲ್ಲ ಏನಿರುತ್ತೆ ಅದನ್ನು ನಾವು ಬ್ಯಾಗಲ್ಲಿ ಹಾಕ್ತಾ ಇರ್ತೀವಿ. ಬಟ್ ಬೇಕು ಅಂದಾಗ ಇಮ್ಮಿಡಿಯೇಟಾಗಿ ಸಿಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಸೇಫ್ಟಿ ಪಿನ್ನ ಯೂಸ್ ಮಾಡಿಕೊಂಡು ಬ್ಯಾಗ್ ಒಳಗಡೆ ಒಂದು ಜಿಪ್ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ನಾನು ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ತೀನಿ. ಅಡುಗೆ ಆಗಿದೆ, ಕ್ಲೀನಿಂಗ್ ಆಗಿದೆ, ಸ್ನಾನ ಎಲ್ಲನೂ ಆಗಿದೆ. ಪೂಜೆ ಮಾಡುವಂಥ ಟೈಮ್ ಫಸ್ಟು ನಾನು ಹೊಸ್ಲೆಲ್ಲ ಕೂಡ ಒಂದ್ಸರಿ ನೀಟಾಗಿ ಒರೆಸಿದ್ದೆ. ಈಗ ಇನ್ನೊಂದು ಸರಿ ಬಟ್ಟೆಯಿಂದ ಒರೆಸ್ಬಿಟ್ಟು ಹೊಸ್ಲಿಗೆ ಅಲಂಕಾರ ಅನ್ನೋದು ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ತೊಗೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹೊಸ್ಲಿಗೆ ಹಚ್ತಾ ಇದ್ದೀನಿ. ಹೊಸ್ಲಿಗೆಲ್ಲ ನೀಟಾಗಿ ಅರಿಶಿನ ಹಚ್ಚಿದ್ದಾದಮೇಲೆ ಗಂಧ, ಅರಿಶಿನ, ಕುಂಕುಮನ ಹಚ್ಕೊಂಡಿದ್ದೀನಿ. ಹೊಸ್ಲಿಗೆ ರಂಗೋಲಿ ಹಾಕಿದ್ರೇ ಒಂದು ಲಕ್ಷ್ಮೀ ಕಳೆ ಅನ್ನೋದು ಕಾಣಿಸೋದಲ್ವಾ. ನೋಡೋಕ್ಕೆ ಲಕ್ಷ್ಮೀ ಕಳೆಯಿಂದ ಇರಬೇಕು ಅಂತಾದರೆ ರಂಗೋಲಿನ ಕಂಪಲ್ಸರಿಯಾಗಿ ಹಾಕಿ. ಇಲ್ಲಿ ಯೂಸ್ ಮಾಡಿರುವಂಥದ್ದು ಗಂಧ, ಅರಿಶಿನ, ಕುಂಕುಮ ಮತ್ತು ರಂಗೋಲಿ ಪೌಡರ್ನ ಯೂಸ್ ಮಾಡಿ, ರಂಗೋಲಿ ಉಂಡೆನ ಯೂಸ್ ಮಾಡಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇನ್ನು ಈಗ ತುಳಸಿ ಕಟ್ಟೆ ಹತ್ರ ಕೂಡ ಒಂದು ಪುಟ್ಟದಾಗಿರುವಂಥ ರಂಗೋಲಿನ ಹಾಕ್ತಾಯಿದ್ದೀನಿ. ಬಟ್ ನಾನಿಲ್ಲಿ ಯೂಸ್ ಮಾಡಿರೋವಂಥದ್ದು ರಂಗೋಲಿ ಉಂಡೆ ಆಗಿರೋದ್ರಿಂದ ನಿಮಗೆ ಹಾಕಿದ ಕೂಡಲೇ ಇಮ್ಮಿಡಿಯೇಟಾಗಿ ಎಫೆಕ್ಟ್ ಅನ್ನೋದು ಕಾಣಿಸಲ್ಲ. ಒಂದು 5 ನಿಮಿಷ ಆದಮೇಲೆ ನಾವು ಹಾಕಿರುವಂಥ ರಂಗೋಲಿ ಏನಿದೆ ಪೂರ್ತಿ ಡ್ರೈ ಆದಮೇಲೆ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಪೇಂಟಲ್ಲಿ ಹಾಕಿರೋ ರೀತಿಯಲ್ಲಿ ಕಾಣಿಸುತ್ತೆ. ನೋಡಿ ಈಗಿದೆ ಅಲ್ವಾ. ಇದನ್ನು ಪೂರ್ತಿ ಡ್ರೈ ಆದಮೇಲೆ ಕೂಡ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಪೂರ್ತಿ ಡ್ರೈ ಆದಮೇಲೆ ತುಂಬಾ ಲಕ್ಷಣವಾಗಿ ಬ್ಯೂಟಿಫುಲ್ಲಾಗಿ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಈ ಒಂದು ರಂಗೋಲಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಈಗ ಬ್ರೇಕ್ಫಾಸ್ಟ್ ಟೈಮ್. ಬೆಳಗ್ಗೆನೇ ಮುದ್ದೆ ಮಾಡಿದ್ರಿಂದ ಆರಾಮಾಗಿ ಮುದ್ದೆ ಊಟ ಮಾಡ್ಬೋದು. ಮಧ್ಯಾಹ್ನ ಬರೋದು ಸ್ವಲ್ಪ ಲೇಟ್ ಆದರೂ ಕೂಡ ಹಸಿವನ್ನೋದು ಬೇಗ ಆಗಲ್ಲ. ಒಂದು ವೇಳೆ ಬೇಗ ಬಂದರೂ ಕೂಡ ಈಗಾಗಲೇ ನಾನು ಸಾಂಬಾರೆಲ್ಲನೂ ಮಾಡಿಟ್ಟಿರೋದ್ರಿಂದ ಜಸ್ಟ್ ರೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನಾನು ಬೆಳಗ್ಗೆ ಏನಾದರೂ ಹೊರಗಡೆ ಹೋಗಬೇಕು ಅನ್ನೋದಾದರೆ ಮಧ್ಯಾಹ್ನದ ಕೆಲಸದ್ದು ಕೂಡ ಯೋಚನೆ ಮಾಡಿಕೊಂಡು ಅದನ್ನು ಕೂಡ ಫಿನಿಷ್ ಮಾಡಿಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ಬಟ್ಟೆಗಳು ಕೂಡ ಒಣಗಾಕಿರೋದ್ರಿಂದ ಬರೋಷ್ಟರಲ್ಲಿ ಬಟ್ಟೆ ಕೂಡ ಡ್ರೈ ಆಗಿರುತ್ತೆ. ಈಗ ಹೊರಗಡೆ ಹೋಗುವಂಥ ಟೈಮ್ ಇಮ್ಮಿಡಿಯೇಟಾಗಿ ಚಪ್ಪಲಿ ಕೂಡ ಹಾಕ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಇನ್ನು ಹೊರಗಡೆ ಹೋಗಬೇಕಾದ್ರೆ ನನಗೆ ಈ ಒಂದು ಪದ್ಧತಿ ಅನ್ನೋದು ಇದೆ. ಹೊರಗಡೆ ಹೋಗಬೇಕಾದ್ರೆ ತುಳಸಿ ಗಟ್ಟೆಗೆ ನಾವು ಹೋಗಿ ಬರ್ತೀವಿ ಅಂತ ಹೇಳೋದು. ನಿಮಗೂ ಕೂಡ ಈ ಒಂದು ಅಭ್ಯಾಸ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಹೊರಗಡೆ ಹೋಗಬೇಕಾದ್ರೆ ಮನೆ ಕೆಲಸಗಳನ್ನ ಯಾವ ರೀತಿ ಬೇಗ ಮುಗಿಸ್ಕೊಳ್ಬೋದು ಅಂತ. ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮಗೆ ಕೆಲವೊಂದು ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಹೆಲ್ತಿಯಾಗಿ ಟೇಸ್ಟಿಯಾಗಿರುವಂಥ ಬಸ್ಸಾರು ರೆಸಿಪಿ ಕೂಡ ನೋಡ್ಕೊಂಬಂದಿದ್ದೀರಲ್ವಾ. ಒಂದ್ಸರಿ ಆದರೂ ಡೆಫಿನೆಟ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.